ಅಂತ. ಆವಾಗ ಹೇಳ್ತಾನ ಮಹಾದೇವ ಭೂಪಾಲ, ಇಲ್ಲ ನಾನು ಕಲ್ಯಾಣದತ್ತ ಹೊರಟಿದ್ದೇನೆ, ಇನ್ನು ನೀನು ರಾಣಿಯಾಗು, ಮಗ ರಾಜ ಆಗಿ ನಿನ್ನ ಉತ್ತರಾಧಿಕಾರಿಯಾಗಿ ಮುನ್ನಡೆಸುತ್ತಾನೆ, ಅವನನ್ನು ನೀನೇ ನೋಡಿಕೊಂಡು ಹೋಗು ಅಂತ ಗಂಗಾದೇವಿ ಹೆಂಡತಿ ಗಂಗಾದೇವಿಗೆ ಹೇಳ್ತಾನೆ. ಆಗ ಗಂಗಾದೇವಿ ಹೇಳ್ತಾಳೆ, ಅದೇಂಗಾಗತ್ತೆ, ನಿಮ್ಮ ಅರ್ಧಾಂಗಿನಿ ನಾನು, ನೀವು ಎಲ್ಲಿ ಇರ್ತೀರಿ ಅಲ್ಲಿ ಇರುವುದು ನನ್ನ ಧರ್ಮ, ಪತ್ನಿಯ ಧರ್ಮ, ಪತಿ ಎಲ್ಲಿರುತ್ತಾನೆಯೋ ಅಲ್ಲಿರುವುದು ನನ್ನ ಧರ್ಮ, ಅದಕ್ಕೋಸ್ಕರ ನಾನು ನಿನ್ನ ಜೊತೆಗೆ ಬರುತ್ತೇನೆ ಅಂತ ಹೇಳಿದಾಕ್ಷಣ ಗಂಡ ಪರೀಕ್ಷೆ ಮಾಡ್ತಾನೆ. ಅಲ್ಲ ಹೋಗುವ ಹಾದ್ಯಾಗದು ಹೆಂಗ ಮಾಡಾಕಿ ನೀನು ಅಂದ ತಕ್ಷಣ ಆಕೆ ಹೇಳ್ತಾಳ, ಅಲ್ಲ ನೀವಿರುವಾಗ ಮಧ್ಯದ ದಾರಿಯ ಭಯ ನನಗೇಕೆ ಅಂತ ಹೆಂಡತಿ ಹೇಳ್ತಾಳೆ. ಆಗ ಅವನಿಗೂ ಆನಂದ ಆಗತ್ತೆ. ಹೆಂಡತಿಯನ್ನು ಕರೆದುಕೊಂಡು ಗಂಗಾದೇವಿಯನ್ನು ಕರೆದುಕೊಂಡು ಕಲ್ಯಾಣಕ್ಕೆ ಬರ್ತಾನೆ. ಕಲ್ಯಾಣಕ್ಕೆ ಬಂದ ತಕ್ಷಣ ನೋಡ್ತಾನೆ, ಅನೇಕ ಶಿವಶರಣರ ಪರಿಚಯ ಆಗತ್ತೆ. ಕಲ್ಯಾಣದಲ್ಲಿ ಒಂದು ನಿಯಮ ಇರುತ್ತೆ, ಏನು? ನಿತ್ಯ ಪೂಜೆ, ನಿತ್ಯ ಕಾಯಕ, ನಿತ್ಯ ದಾಸೋಹ. ಇವರು ಒಂದು ಕಾಯಕವನ್ನು ಆಚರಿಸೋಕ್ಕೆ ಪ್ರಾರಂಭ ಮಾಡ್ತಾರೆ, ಆಯ್ಕೆ ಮಾಡಿಕೊಳ್ತಾರೆ. ಯಾವ ಕಾಯಕ? ಕಟ್ಟಿಗೆಯನ್ನು ಮಾರಿ ಜೀವನವನ್ನು ನಡೆಸುವ ಕಾಯಕ. ಅಂದರೆ ಕಟ್ಟಿಗೆ ಅಂದರೆ ಮೋಳಿಗೆ, ಕಟ್ಟಿಗೆಗೆ ಮೋಳಿಗೆ ಅಂತ ಕರೀತಾರ. ಮೋಳಿಗೆಯನ್ನು ಮಾರುವ ಕಾಯಕ. ಇವು ಮೋಳಿಗೆಯನ್ನು ಮಾರುವ ಕಾಯಕವನ್ನು ಆಯ್ಕೆ ಮಾಡಿಕೊಂಡಿದ್ದರ ಪರಿಣಾಮವಾಗಿ ಮಹಾದೇವ ಭೂಪಾಲನ ಹೋಗಿ ಮೋಳಿಗೆಯ ಮಾರಯ್ಯನೆನ್ನುವ ಹೆಸರು ಅವನಿಗೆ ಬರುತ್ತದೆ. ದಿನ ಹೋಗ್ತಿದ್ದ, ಯಾವ ಗಿಡ ಒಣಗ್ಯಾವ ಆ ಗಿಡಗಳಿಗೆ ನಮಸ್ಕಾರ ಮಾಡಿ, ಕೈ ಮುಗಿದು ನಮಸ್ಕಾರ ಮಾಡಿ, ಭಗವಂತನೇ ಇವತ್ತು ನೀನು ನನ್ನ ಜೀವನಕ್ಕೆ ಮಾರ್ಗ, ನನ್ನ ಜೀವನಕ್ಕೆ ದಾರಿದೀಪ ನೀನು ಅಂತ ಆ ಒಣಗಿದ ಮರಕ್ಕೆ ಕೈ ಮುಗಿದು ಕೊಡಲಿಯನ್ನು ಹಾಕಿ ಕಟ್ಟಿಗೆಯನ್ನು ಕಡ್ಕೊಂಡು ಬಂದು ಕಲ್ಯಾಣದ ಬೀದಿಯಲ್ಲಿ ಮಾರಕ್ಕೆ ಪ್ರಾರಂಭ ಮಾಡ್ತಾನೆ. ಚಿನ್ನದ ಕಿರೀಟವನ್ನು ಹೊತ್ತ ತಲೆ ಕಟ್ಟಿಗೆಯ ಹೊರೆಯನ್ನು ಹೊರಲು ಪ್ರಾರಂಭ ಆಗತ್ತೆ. ದಿನನಿತ್ಯ ಕಟ್ಟಿಗೆ ಹೊರೆಯನ್ನು ಮಾರಿ ಮನೆಗೆ ಬರ್ತಾನ. ಅದೇ ದುಡ್ಡಿನಲ್ಲಿ ಗಂಡ ಹೆಂಡತಿಯರ ಪ್ರಸಾದ, ಜಂಗಮ ಅತಿಥಿಗಳಿಗೆ ಪ್ರಸಾದ ಮಾಡಿಸ್ತಾ ಇರ್ತಾರೆ. ಹಿಂಗ ಸಂಸಾರ ಸಾಗಿ ಹೋಗ್ತಾ ಇರುತ್ತೆ, ಆನಂದದ ಜೀವನ ಸಾಗಿ ಹೋಗುತ್ತಾ ಇರುತ್ತೆ. ಆವಾಗ ಒಂದು ದಿನ ಬಸವಣ್ಣನಿಗೆ ಅನಿಸುತ್ತೆ, ಅಲ್ಲ ಪಾಪ ಮಹಾದೇವ ಭೂಪಾಲ ರಾಜ ಇದ್ದವ ಇಲ್ಲಿ ಬಂದು ಮೋಳಿಗೆಯ ಮಾರಯ್ಯನಾಗಿ ಜೀವನವನ್ನು ಸಾಗಿಸುತ್ತಿದ್ದಾನೆ. ಅವನ ಹೆಂಡತಿ ಗಂಗಾದೇವಿ ಮಹಾದೇವಿಯಾಗಿ ಜೀವನವನ್ನು ಸಾಗಿಸುತ್ತಿದ್ದಾರೆ. ಆದರೆ ಮೋಳಿಗೆಯ ಮಾರಯ್ಯನಿಗೆ ಜೀವನ ಕಷ್ಟ ಆಗುತ್ತಿರಬಹುದು, ಅದಕ್ಕೋಸ್ಕರ ಒಂದಿಷ್ಟು ಬಂಗಾರದ ನಾಣ್ಯಗಳನ್ನು ಅವನಿಗೆ ಕೊಡಬೇಕು ಅಂತ ಬಂಗಾರದ ನಾಣ್ಯಗಳನ್ನು ತೆಗೆದುಕೊಂಡು ಮೋಳಿಗೆಯ ಮಾರಯ್ಯನವರ ಮನೆಗೆ ಬಸವಣ್ಣವರು ಬರ್ತಾರೆ. ಬಂದ ತಕ್ಷಣ ನೋಡ್ತಾರ, ಒಳಗ ಮಹಾದೇವಿ ಇರ್ತಾಳೆ. ಮಹಾದೇವಿಗೆ ನಮಸ್ಕಾರ ಮಾಡಿ, ಮತ್ತು ಮಾರಯ್ಯನವರು ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದಾಕ್ಷಣ ಮಹಾದೇವಿ ಹೇಳ್ತಾಳ, ಇಲ್ಲ ಕಾಡಿಗೆ ಕಟ್ಟಿಗೆಗಳನ್ನು ತರಲು ಹೋಗಿದ್ದಾರೆ ಅಂತ ಹೇಳಿದಾಕ್ಷಣ ಬಸವಣ್ಣವರು ಅಂತಾರ, ಇದೇ ಸರಿಯಾದ ಸಮಯ. ನಾನೇನಾದರೂ ಮಾರಯ್ಯನವರ ಕೈಯಲ್ಲಿ ಬಂಗಾರದ ನಾಣ್ಯಗಳನ್ನು ಕೊಟ್ಟರೆ ತೆಗೆದುಕೊಳ್ಳಲಾರರು, ಅದಕ್ಕೋಸ್ಕರ ಅವ್ರ ಕೈಯಾಗ ಕೊಡೋದು ಬೇಡ ಅಂತ ಅವ್ರೇನು ಬಸವಣ್ಣವರು ಕುಳಿತಿರ್ತಾರಲ್ಲ ಮಣಿ, ಆ ಮಣಿ ಕೆಳಗ ಬಂಗಾರದ ನಾಣ್ಯಗಳ ಚೀಲವನ್ನು ಸರಿಸ್ತಾರೆ. ಹಾಗೆ ಸರಿಸಿ ನೀರು ಕುಡಿದು ಹೋಗಿ ಬಿಡ್ತಾರ. ಕಲ್ಯಾಣಕ್ಕೆ ಹೋಗಿ ಬಿಡ್ತಾರ, ಮಹಾಮನೆಗೆ ಹೋಗಿ ಬಿಡ್ತಾರ. ಮೋಳಿಗೆಯ ಮಾರಯ್ಯನವರು ಕಾಡಿನಿಂದ ಕಟ್ಟಿಗೆಗಳನ್ನು ತೆಗೆದುಕೊಂಡು ಮನೆಗೆ ಬರ್ತಾರ. ಕಟ್ಟಿಗೆ ಹೊರಗೆ ಒಗಿತಾರ. ಒಗದ ತಕ್ಷಣ ಬಂದು ಬಸವಣ್ಣವರಿಗೆ ಮಹಾದೇವಿ ಏನು ಮಣಿ ಹಾಕಿದ್ದಾಳಲ್ಲ ಅದೇ ಮಣಿ ಮೇಲೆ ಬಂದು ಇವರು ಕೂತ್ಕೋತಾರೆ. ದಣದ ಬಂದಿರ್ತಾರು. ಮಹಾದೇವಿ ಒಳಗೆ ಹೋಗಿ ನೀರು ತಗೊಂಡು ಬರ್ತಾಳೆ. ತಂದ ಗಂಡನಿಗೆ ಕೊಡ್ತಾಳ. ಗಂಡ ಕುಡಿತಾನ. ಕುಡಿಯುವ ಸಮಯದಲ್ಲಿ ಏನಾಗತ್ತೆ ಅಂತಂದ್ರೆ ಮಣಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೊರಳಾಡಿ ಬಿಡುತ್ತೆ. ಕೆಳಗಡೆ ಬಂಗಾರದ ನಾಣ್ಯಗಳ ಸಪ್ಪಳ ಆಗತ್ತೆ. ಮಣಿ ತೆಗೆದು ನೋಡಿದ್ರೆ ಬಂಗಾರದ ನಾಣ್ಯಗಳ ಪುಟ್ಟ ಪುಟ್ಟ ಚೀಲಗಳು. ಆವಾಗ ಹೆಂಡತಿಯನ್ನು ಕೇಳ್ತಾರೆ, ಅಲ್ಲ ನೀನು ಸಾಮ್ರಾಜ್ಯವನ್ನು ಬಿಟ್ಟು ನನ್ನ ಜೊತೆಗೆ ಬರ್ತಾನಂತ ಹೇಳಿ ಬಂದಾಕಿ, ನಾನು ಅವತ್ತೇ ಹೇಳಿದ್ದೆ ನಿನ್ನಿಂದ ಈ ಜೀವನ ಆಗೋದಿಲ್ಲ ಅಂತ ಹೇಳಿದ್ದೆ, ಮತ್ತು ಬಂದು ಇಂಥದ್ದು ಯಾಕೆ ಮಾಡಿದಿ, ಎಲ್ಲಿಂದ ಕದ್ದು ಈ ಬಂಗಾರದ ನಾಣ್ಯಗಳನ್ನು ತಂದಿಟ್ಟಿರುವೆ ಅಂತ ಹೆಂಡತಿಗೆ ಬೇಯಕ್ಕೆ ಪ್ರಾರಂಭ ಮಾಡ್ತಾರೆ.
ಅವಾಗ ಹೆಂಡತಿ ಮಹಾದೇವಿ ಹೇಳ್ತಾಳ, ಇಲ್ರಿ ನನಗದು ಗೊತ್ತೇ ಇಲ್ಲ, ಈಗ ನೀವು ನೋಡಿದಾಗ ಅದು ನನ್ನ ಕಣ್ಣಿಗೆ ಬಿದ್ದದ್ದು ಅಂತ ಹೇಳಿದಾಗ, ಮತ್ತು ಯಾರ ಮನೆಗೆ ಬಂದಿದ್ರು ಅಂತ ಮೋಳಿಗೆಯ ಮಾರಯ್ಯನವರು ಕೇಳ್ತಾರೆ. ಇಲ್ಲ, ಬಸವಣ್ಣವರು ಬಂದಿದ್ರು, ನೀರು ಕುಡಿದು ಹೋದ್ರು, ಸುಮ್ಮ ಯೋಗಕ್ಷೇಮವನ್ನು ವಿಚಾರಿಸಲು ಬಂದಿರುವೆ ಅಂತ ಹೇಳಿದರು ಅಂತ ಹೆಂಡತಿ ಗಂಡನಿಗೆ ಹೇಳಿದಾಗ ಗಂಡ ತಿಳ್ಕೊಳ್ತಾನ, ಇದು ಬಸವಣ್ಣನದ್ದೇ ಕೆಲಸ, ಬಸವಣ್ಣನದ್ದೇ ಕೆಲಸ ಅಂತ ಮಹಾಮನೆಯತ್ತ ಓಡೋಡಿ ಬರ್ತಾನೆ. ಓಡೋಡಿ ಬಂದು ಬಸವಣ್ಣವರಿಗೆ ನಮಸ್ಕಾರ ಮಾಡಿ ಹೇಳ್ತಾನ, ಇಲ್ಲ ನಾಳೆ ನಮ್ಮ ಮನೆಗೆ ನೀವು ಪ್ರಸಾದಕ್ಕೆ ಬರಬೇಕು ಅಂತ ಬಸವಣ್ಣವರಿಗೆ ಪ್ರಸಾದಕ್ಕೆ ಆಮಂತ್ರಣ ಮಾಡ್ತಾನೆ. ಎಲ್ಲ ಅಲ್ಲಿರುವ ಜಂಗಮರಿಗೆ, ಅಲ್ಲಿರುವ ಶಿವಶರಣರಿಗೆ ನಾಳೆ ನಮ್ಮ ಮನೆಗೆ ನೀವೆಲ್ಲರೂ ಪ್ರಸಾದಕ್ಕೆ ಬರಬೇಕು ಅಂತ ಆಜ್ಞೆ ಮಾಡ್ತಾನ, ಬೇಡಿಕೊಳ್ಳುತ್ತಾನ. ಯಾರು? ಮೋಳಿಗೆಯ ಮಾರಯ್ಯ. ಮೋಳಿಗೆಯ ಮಾರಯ್ಯ ಕೇಳಿದಾಕ್ಷಣ ಎಲ್ಲ ಶರಣರು ಒಪ್ಕೊಳ್ತಾರ. ಆಯಿತು, ನಾಳೆ ನಿಮ್ಮ ಮನೆಗೆ ಪ್ರಸಾದಕ್ಕೆ ಬರ್ತೀವಿ ಅಂತ ಒಪ್ಕೊಂಡ ತಕ್ಷಣ ಎಲ್ಲ ಶರಣರು ಬರ್ತಾರ. ಪ್ರಸಾದ, ಎಲ್ಲ ಶರಣರು ಪ್ರಸಾದ ಮಾಡ್ತಾರ. ಪ್ರಸಾದ ಮಾಡಿದ ಕ್ಷಣ ಕಾಣಕ ಕೊಡಬೇಕಲ್ಲ. ಅವಾಗ ಮೋಳಿಗೆ ಮಾರಯ್ಯ ಮತ್ತು ಆತನ ಪತ್ನಿ ಮಹಾದೇವಿ ಏನು ಮಾಡ್ತಾರಂತಂದ್ರೆ, ಬಸವಣ್ಣರ ಪಾದಗಳನ್ನು ತೊಳೆದು, ಎಲ್ಲ ಶರಣರ ಪಾದಗಳನ್ನು ತೊಳೆದು, ಆ ಪಾದೋದಕಗಳನ್ನು ತಾವು ತಂದಿಟ್ಟ ಕಟ್ಟಿಗೆಯ ಹೊರೆಗಳಿಗೆ ಸಿಂಬಡಿಸಿ ಬಿಡ್ತಾರ. ಸಿಂಬಡಿಸಿದಾಕ್ಷಣ ಕಟ್ಟಿಗೆಯ ಹೊರೆಗಳೆಲ್ಲ ಚಿನ್ನದ ಹೊರೆಗಳಾಗಿದ್ದವು. ಆ ಚಿನ್ನದ ಹೊರೆಗಳ ಒಂದೊಂದು ಹೊರೆಯ ತುಂಡನ್ನು ಕೊಟ್ಟು ಅವರಿಗೆ ನಮಸ್ಕಾರ ಮಾಡಿದಾಕ್ಷಣ ಬಸವಣ್ಣನಿಗೆ ಆಗ ಅನಿಸುತ್ತೆ, ಅಲ್ಲ ಇವರು ಕಟ್ಟಿಗೆಯ ಹೊರೆಯನ್ನೇ ಚಿನ್ನದ ಹೊರೆಯನ್ನಾಗಿ ಮಾಡುವ ಶಕ್ತಿ, ಅಷ್ಟೊಂದು ತಪಸ್ಸಿನ ಬಲ ನಮ್ಮ ಶಿವಶರಣರ ಬಳಿ ಇದೆ. ಆದರೆ ನಾನೊಂದಿಷ್ಟು ಬಂಗಾರದ ನಾಣ್ಯಗಳನ್ನು ತಂದಿಟ್ಟು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಬಸವಣ್ಣನಿಗೆ ಆಗ ಅನಿಸುತ್ತೆ. ಬಸವಣ್ಣ ನಮಸ್ಕಾರ ಮಾಡ್ತಾನೆ ಮೋಳಿಗೆಯ ಮಾರಯ್ಯನವರಿಗೆ. ಮಾರಯ್ಯನವರೇ, ಕ್ಷಮಿಸಿ, ನೀವು ರಾಜ್ಯರಾಗಿದ್ದೀರಿ, ಇಲ್ಲಿ ಕಷ್ಟದ ಜೀವನವನ್ನು ನಡೆಸುತ್ತಿರುವಿರಿ ಅಂತ ತಂದಿಟ್ಟೆ. ಆದರೆ ಶರಣರು ಎನ್ನುವರು ಕಾಯಕ ಯೋಗಿಗಳನ್ನೋದನ್ನು ನೀವು ನನಗೆ ತೋರಿಸಿಕೊಟ್ಟರಿ, ಕ್ಷಮೆ ಇರಲಿ ಅಂತ ಬಸವಣ್ಣ ಬೇಡಿಕೊಳ್ಳುತ್ತಾನೆ. ಯಾರಿಗೆ? ಮೋಳಿಗೆಯ ಮಾರಯ್ಯನವರಿಗೆ ಮತ್ತು ಆತನ ಧರ್ಮಪತ್ನಿ ಮಹಾದೇವಿಗೆ ನಮಸ್ಕಾರ ಮಾಡಿ ಕೇಳ್ತಾನೆ. ಅಂದರೆ ಶರಣರೆಂದರೆ ಕೊರತೆಯನ್ನು ಅನುಭವಿಸಿದವರಲ್ಲ, ಅವರು ಎಲ್ಲವನ್ನ ಇದ್ದರೂ ಬಿಟ್ಟು ಬಂದು ತ್ಯಾಗದ ಜೀವನವನ್ನು ಅನುಭವಿಸಿದ ಮಹಾತ್ಯಾಗಿಗಳು, ಮಹಾವಿರಾಗಿಗಳು. ಈಗೊಂದು ಸಂಗೀತವನ್ನು ಕೇಳಿ ಮುಂದೆ ಸಾಗೋಣ. ಪಟ್ಟವನ್ನೇ ಕಳಚಿಟ್ಟು ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಬಂದು ಸುಂದರವಾಗಿ ಜೀವನವನ್ನು ಸಾಗಿಸ್ತಾರೆ. ಅವರೆಲ್ಲರೂ ಶರಣರಾಗ್ತಾರೆ. ಅವರೆಲ್ಲರೂ ಶರಣರಾದರೂ ನಮಗ್ಯಾಕೆ ಶರಣರಾಗುವ ಅವಸ್ಥೆ ಬರುವುದಿಲ್ಲ? ನಾವ್ಯಾಕೆ ಶರಣರಾಗುವುದಿಲ್ಲ? ನಮಗ್ಯಾರು ಶರಣರಂತ ಯಾಕೆ ಕರೆಯುವುದಿಲ್ಲ? ಅವರಿಗಷ್ಟೇ ಯಾಕೆ ಕರೆದ್ರು? ನೋಡಿ, ಅಕ್ಕ ಮಹಾದೇವಿ ರಾಣಿಯ ಪಟ್ಟವನ್ನು ಬಿಟ್ಟು ಕಲ್ಯಾಣದತ್ತ ಹೊರಟು ಬಂದ. ಮೋಳಿಗೆಯ ಮಾರಯ್ಯ ಬಂಗಾರದ ಕಿರೀಟವನ್ನು ತೆಗೆದಿಟ್ಟು ಕಲ್ಯಾಣಕ್ಕೆ ಬಂದ. ಬಂಗಾರದ ಕಿರೀಟ. ನಿಜಗುಣ ಶಿವಯೋಗಿಗಳು ರಾಜ್ಯ ದರ್ಬಾರವನ್ನು ಧಿಕ್ಕರಿಸಿ ಬಂದರು. ಹಂಗ ಎಲ್ಲ ಬಿಟ್ಟು ಬಂದರು, ತ್ಯಾಗವನ್ನು ಮಾಡಿ ಬಂದರು. ಅದಕ್ಕೆ ಅವರನ್ನು ಶರಣರಂತ ಕರೀತಾರ. ಮತ್ತು ನಮ್ಮನ್ನು ಹಾಳು ಮಾಡುವ ಗುಟ್ಕ, ತಂಬಾಕು, ಸಿಗರೇಟ್ ಬಿಡೋದಾಗಲ್ತು ನಮಗೆ, ನಮ್ಮನ್ನು ಹೆಂಗೆ ಶರಣರಂತ ಕರೀತಾರೆ ಹೇಳಿ? ಚಾಡಿ ಮಾತುಗಳನ್ನು ಹೇಳೋದು ನಮ್ಮಿಂದ ಬಿಡಲಾಗೋದು, ನಮ್ಮನ್ನು ಹೆಂಗೆ ಶರಣರಂತ ಕರೀತಾರೆ ಹೇಳಿ? ಒಂದಿಷ್ಟು ತ್ಯಾಗವನ್ನು ಮಾಡಬೇಕಲ್ಲ ಜೀವನದಲ್ಲಿ, ಹಾಗೆ ಬದುಕಬೇಕಲ್ಲ. ಗಿಡ ಮರಗಳು ಸಹ ತ್ಯಾಗವನ್ನು ಮಾಡಿ ತ್ಯಾಗದ ಜೀವನವನ್ನು ಬದುಕುತ್ತವೆ. ತ್ಯಾಗದ ಜೀವನ. ಕಬೀರರು ಒಂದು ಸುಂದರವಾದ ದೋಹಾವನ್ನು ಹೇಳ್ತಾರೆ. ಎಷ್ಟು ಅದ್ಭುತವಾಗಿದೆ ನೋಡಿ ಈ ದೋಹಾ. ವೃಕ್ಷದ ಫಲವು ವೃಕ್ಷಕ್ಕಲ್ಲ, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ ಕಬೀರ, ಅದು ಲೋಕದ ಹಿತಕ್ಕೆ. ನೋಡಿ, ಒಂದು ಗಿಡ ತಾನೇನಾದರೂ ಒಂದು ಹಣ್ಣನ್ನು ಬಿಟ್ಟಿದ್ದರೆ, ನಾನು ಬಿಟ್ಟ ಹಣ್ಣು ನನಗಿರಲಿ ಅಂತ ಯಾವ ಗಿಡವು ಇಲ್ಲಿಯವರೆಗೂ ತಾನು ಬಿಟ್ಟ ಹಣ್ಣನ್ನು ತಾನೇ ಭಕ್ಷಿಸಿಲ್ಲ.
ಯಾವ ಗಿಡ ಭಕ್ಷಿಸಿದೆ? ಮತ್ತು ನದಿ, ನಾನು ನೀರನ್ನು ಹರಿಯುತ್ತಿರುವೆ, ನನ್ನೊಳಗೆ ನೀರು ಹರಿಯುತ್ತಿದೆ, ನನ್ನ ನೀರನ್ನು ನಾನೇ ಕುಡಿಯುತ್ತೇನೆ ಅಂತ ಇಲ್ಲಿಯವರೆಗೂ ಯಾವ ನದಿಯೂ ಹೇಳಿಲ್ಲ. ನದಿ ತನ್ನ ನೀರನ್ನು, ಪ್ರಾಣಿ ಪಕ್ಷಿಗಳ ದಾಹವನ್ನು ನೀಗಿಸುತ್ತಾ ಆನಂದದಿಂದ ಸಾಗರವನ್ನು ನದಿ ಸೇರುತ್ತದೆ. ಮರ ಅನೇಕ ಜನ ದಾರಿ ಹೋಕರಿಗೆ ಹಸಿವನ್ನು ನೀಗಿಸುತ್ತದೆ, ತ್ಯಾಗದ ಜೀವನವನ್ನು ಬದುಕುತ್ತವೆ. ಸಂತನೆನ್ನುವವನು ಹಾಗೇ ಇರಬೇಕು. ಸಂತನೆಂದರೆ ಯಾರು? ಸಂತನೆಂದರೆ ದೊಡ್ಡ ದೊಡ್ಡ ಪೀಠಗಳಿಗೆ ಅಧಿಕಾರವನ್ನು ವಹಿಸಿಕೊಂಡವರು ಮಾತ್ರ ಸಂತರೇನು? ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳಂತ ಈ ನಾಡಿನಲ್ಲಿ ಅಪರೂಪದ ಶಿವಯೋಗಿಗಳು ಆಗಿ ಹೋಗಿದ್ದಾರೆ. ಅವರು ಒಮ್ಮೆ ಆಗ ತಾನೇ ಶ್ರೀಮಠಕ್ಕೆ ಪಟ್ಟಾಧಿಕಾರಿಗಳಾಗಿದ್ದರು. ಆದರೆ ನಾಡೆಲ್ಲ ಬರಗಾಲದಿಂದ ತತ್ತರಿಸಿತ್ತು. ಬರಗಾಲದಿಂದ ನಾಡೆಲ್ಲ ತತ್ತರಿಸಿದಾಗ ಹಸುವಿನಿಂದ ಜನರು ನರಳಿ ಪ್ರಾಣವನ್ನು ಬಿಡುವ ಸಮಯದಲ್ಲಿ ಹಾನಗಲ್ಲ ಗುರುಕುಮಾರೇಶ್ವರರು ತಮ್ಮ ಮಠದಲ್ಲಿ ದಾಸೋಹವನ್ನು ಏರ್ಪಡಿಸ್ತಾರೆ. ಮಠದಲ್ಲಿ ದಾಸೋಹವನ್ನು ಏರ್ಪಡಿಸಿದಾಕ್ಷಣ ಎಲ್ಲ ದಾಸೋಹಗಳು ಒಂದು ವಾರದಲ್ಲೇ ಖಾಲಿಯಾಗತ್ತೆ. ಆದರೆ ಬರಗಾಲ ಮುಗಿಯೋದಿಲ್ಲ, ಜನ ಹಂಗ ನರಳಿ ಪ್ರಾಣ ಬಿಡ್ತಾ ಇರ್ತಾರೆ. ಆದರೆ ಶಿವಯೋಗಿಗಳು ಎಂಥವರು ನೋಡಿ, ತಮ್ಮ ಮಠಕ್ಕೆ ತಾಮ್ರದ ತಗಡಿನ ಛತ್ತವನ್ನು ಛತ್ತರ ಹಾಕ್ಸಿರ್ತಾರ. ಕುಮಾರ ಶಿವಯೋಗಿಗಳು ತಾಮ್ರದ ತಗಡಿನ ಮಠಕ್ಕೆ ಹಾಕಿಸಿರುವ ಛತ್ತರವನ್ನ ಮಾರಿ ಅನೇಕ ಬಡಬಗ್ಗರ ಹಸುವನ್ನ ನೀಗಿಸುತ್ತಾರೆ. ಜೀವ ಹೋಗುವ ಜೀವಗಳಿಗೆ ಜೀವ ಕಳೆಯನ್ನ ತುಂಬುತ್ತಾರೆ. ಇವರೇ ಅಲ್ಲವೇನು ಸಂತರೆಂದರೆ? ಸಂತರೆಂದರೆ ತ್ಯಾಗಿಗಳು. ನೋಡಿ, ಒಬ್ಬ ಯುವಕ, ತಾರುಣ್ಯದ ತರುಣ ಈ ಭಾರತ ಮಾತೆಗಾಗಿ, ತಾಯಿ ಭಾರತಿಗಾಗಿ ತನ್ನ ಪ್ರಾಣಾರ್ಪಣೆಯನ್ನೇ ಮಾಡಿದ ಭಗತ್ ಸಿಂಗ್ ಒಬ್ಬ ಸಂತನಲ್ಲವೇನು? ಸಂತನೆಂದರೆ ಯಾರು ಅಂತಂದರೆ ಭೋಗಿಸುವವನು ಸಂತನಲ್ಲ, ತ್ಯಾಗವನ್ನ ಮಾಡುವವನು ಸಂತ. ಸಂತನೆಂದರೆ ಬಟ್ಟೆಯ ಒಳಗಿರುವವನು ಸಂತನಲ್ಲ. ಸಂತನೆಂದರೆ ಪೀಠಾಧಿಪತಿಗಳಾದವರು ಮಾತ್ರ ಸಂತರಲ್ಲ. ಸಂತರೆಂದರೆ ಯಾರು ಅಂತಂದರೆ ತಮ್ಮ ಇಡೀ ಬದುಕನ್ನೇ ಸಮಾಜದ ಒಳಿತಿಗಾಗಿ, ಸಮಾಜಕ್ಕಾಗಿಯೇ ಅರ್ಪಣೆ ಮಾಡಿ ತ್ಯಾಗದ ಬದುಕನ್ನು ಯಾರು ಬದುಕುತ್ತಿರುತ್ತಾರೆಯೋ ಅವರು ಮಾತ್ರ ಸಂತರೆನಿಸಿಕೊಳ್ಳುತ್ತಾರೆ. ನಾವು ಒಂದಿಷ್ಟು ಸಂತರ ಮಾರ್ಗದಲ್ಲಿ ಜೀವನದಲ್ಲಿ ನಡೆಯಬೇಕಲ್ಲ. ಮತ್ತು ಸಂಸಾರದಾಗಿದ್ದು ಹೆಂಗ್ರಿ ಸಂತರಾಗೋದು? ನಮ್ಗೆ ಮಕ್ಕಳದಾರ, ಹೆಂಡತಿ ಅದಾರ, ನಾವು ಸಂತರಂದ್ರ ಮದುವೆ ಆಗಿರಂಗಿಲ್ಲ, ಅವರು ಮಾತ್ರ ಸಂತರಂತ ತಿಳ್ಕೊಂಡಿವಿ ಅಂತ ನಮ್ಮ ತಿಳಿಯಾಗಿದೆ. ನೋಡಿ, ತುಕಾರಾಮರಂತ ಮಹಾ ಶರಣ ಇಲ್ಲಿ ಆಗಿ ಹೋದ. ತುಕಾರಾಮರಿಗೂ ಮದುವೆ ಆಗಿತ್ತು. ಆದರೆ ತುಕಾರಾಮರನ್ನ ಏನಂತ ಕರಿತೀವಿ? ಸಂತ ತುಕಾರಾಮ ಅಂತ ಕರಿತೀವಿ. ಶ್ರೇಷ್ಠ ಸಂತ ಅಂತ ಆತನಿಗೆ ಸಂತ ಪದವಿಯನ್ನ ಕೊಡುತ್ತೇವೆ ಎಂದಾದರೆ ಆತನ ತ್ಯಾಗದ ಶಕ್ತಿ ಎಂಥದ್ದಿತ್ತು? ಸಂಸಾರದಲ್ಲೇ ಇದ್ದು ಮದುವೆ ಆಗಿದ್ದರೂ ಸಂತರ ಹಾಗೆ ಜೀವನವನ್ನು ಬದುಕಬಹುದು. ಎಲ್ಲಿ ಇದೆ ನೆಮ್ಮದಿ ಅಂತಂದರೆ ತ್ಯಾಗದಲ್ಲಿ ಇದೆ, ಭೋಗದಲ್ಲಿ ನೆಮ್ಮದಿ ಇಲ್ಲ. ನಾವೊಂದಿಷ್ಟು ಮುಂದಿನ ಜನಾಂಗಕ್ಕೆ ತ್ಯಾಗವನ್ನು ಮಾಡಿಟ್ಟು ಹೋಗಬೇಕಾಗತ್ತೆ. ಒಬ್ಬ ರಾಜ ಒಂದು ಬಾರಿ ತನ್ನ ಸಾಮ್ರಾಜ್ಯವನ್ನು ನೋಡಬೇಕು ಅಂತ ಹೊರಟಿದ್ದ. ಕುದುರೆಯನ್ನು ಹತ್ತಿ ಎಲ್ಲ ಸೈನಿಕರನ್ನು ಬಿಟ್ಟು ತಾನೊಬ್ಬನೇ ತನ್ನ ಸಾಮ್ರಾಜ್ಯವನ್ನು ನೋಡಬೇಕು, ಹೆಂಗಿದೆ ನನ್ನ ಸಾಮ್ರಾಜ್ಯ ಅಂತ ಒಬ್ಬನೇ ಕುದುರೆ ಹತ್ತಿ ರಾಜ ಹೊರಟಿದ್ದ. ಹೋಗುವಾಗ ಒಂದು ಹಳ್ಳಿಗೆ ಹೋಗ್ತಾನೆ. ಅಲ್ಲೊಬ್ಬ ವಯೋವೃದ್ಧನಾದ ಮುದುಕ, ಭಾಳ ವಯಸ್ಸಾಗಿತ್ತು. ವಯೋವೃದ್ಧ ಮುದುಕ ಏನು ಮಾಡ್ತಿದ್ದ ಅಂತಂದರೆ ತನ್ನ ತೋಟದಲ್ಲಿ ಮಾವಿನ ಗಿಡಗಳನ್ನು ನೆಡ್ತಾ ಇದ್ದ. ರಾಜನಿಗೆ ಅನಿಸಿತು, ಅಲ್ಲ, ಮಾವಿನ ಗಿಡಗಳನ್ನು ಈ ವಯೋವೃದ್ಧ ನಡ್ತಾ ಇದ್ದಾನೆ, 90-95 ವಯಸ್ಸಾಗಿದೆ, ಈಗ ಮರಗಳನ್ನು ನೆಡ್ತಾ ಇದ್ದಾನೆ. ಮತ್ತು ಇವ ಇಂದೋ ನಾಳೆಯೋ ದೇಹ ಬಿಡ್ತಾನ, ಸತ್ತು ಹೋಗ್ತಾನ. ಮತ್ತು ಮಾವಿನ ಗಿಡ ನೆಟ್ಟ ಪ್ರಯೋಜನ ಏನು? ಇವನು ಅಲ್ಲಿಯವರೆಗೂ, ಇವುಗಳು ಹಣ್ಣಾಗುವವರೆಗೂ ಇವು ಜೀವಂತ ಇರೋದಿಲ್ಲ, ಯಾಕೆ ನೆಡಾಕತ್ತಾನ? ಸುಮ್ಮನೆ ವ್ಯರ್ಥ ಅಲ್ಲ ಅಂತ ಕುದುರೆ ಮೇಲಿಂದ ಇಳಿತನ. ಕೇಳಬೇಕು ಅಂತ ಆ ವಯೋವೃದ್ಧನ ಬಳಿಗೆ ಬರ್ತಾನೆ. ಅಲ್ಲ, ನಿನಗ ಭಾಳ ವಯಸ್ಸಾಗಿದೆ, ಇಂದೋ ನಾಳೆಯೋ ನಿನ್ನ ದೇಹ ಬಿದ್ದು ಹೋಗುತ್ತೆ. ಈ ಬಿದ್ದು ಹೋಗುವ ದೇಹ ಇಂಥ ಅವಸ್ಥೆಯನ್ನು ಇಟ್ಕೊಂಡು ಮಾವಿನ ಸಸಿಗಳನ್ನು ನೆಡ್ತಾ ಇದೆಯಲ್ಲ, ಯಾಕೆ ನೆಡ್ತಾ ಇದೆಯಾ? ಮತ್ತು ನೀನು ನಾಳೆಯಿಂದ ಸಾಯ್ತೀಯ, ಅವು ಹಣ್ಣ ಇನ್ನೂ 10-15 ವರ್ಷ 20 ವರ್ಷ ಹಣ್ಣು ಆಗಬೇಕಂದ್ರೆ ಅಲ್ಲಿವರೆಗೆ ನೀನು ಬದುಕಿರೋದಿಲ್ಲ, ಯಾಕೆ ನೆಡಾಕತ್ತೀಯ ಅಂತ ರಾಜ ಕೇಳ್ತಾನೆ. ಆವಾಗ ವಯೋವೃದ್ಧ ಹೇಳ್ತಾನ,
ಅಲ್ಲ, ಹಿಂದ ನಮ್ಮ ಪೂರ್ವಜರು ಹಿಂಗ ಅಂದಿದ್ರ ನಾವು ಯಾರೂ ಮಾವಿನಕಾಯಿ ತಿಂತಿದ್ದಿಲ್ಲ. ನಮ್ಮ ಪೂರ್ವಜರು ಮುಂದಿನವರಿಗೆ ಆಗಲಿ ಅಂತ ಮಾವಿನ ಮರಗಳನ್ನು ನೆಟ್ಟು ಹೋಗಿದ್ದಾರೆ, ತ್ಯಾಗವನ್ನ ಆಚರಿಸಿದ್ದಾರೆ. ಎಂಥ ತ್ಯಾಗಿಗಳು ನಮ್ಮ ಪೂರ್ವಜರು. ನಾವು ಇಂದ ಮಾವಿನ ಗಿಡ ನೆಡಬೇಕು, ನಾವು ತಿಂತೀವೋ ಇಲ್ಲೋ ಗೊತ್ತಿಲ್ಲ, ಆದರೆ ಮುಂದಿನ ಜನಾಂಗ ತಿಂತತ್ತಲ್ಲ, ಅವರಿಗಾಗಿ ಗಿಡಗಳನ್ನು ನೆಡುತ್ತಿದ್ದೇನೆ ಅಂತ ವಯೋವೃದ್ಧ ರಾಜನಿಗೆ ಹೇಳ್ತಾನೆ. ಅವಾಗ ರಾಜನಿಗೆ ಹೌದಲ್ಲ ಅಂತ ಅನಿಸುತ್ತೆ. ನಾನು ನನಗಾಗಿ ಅಷ್ಟೇ ಬದುಕುತ್ತಿದ್ದೆ, ಆದರೆ ಒಂದಿಷ್ಟು ಪರರಿಗೆ ಉಪಕಾರವನ್ನು ಬಯಸೋದನ್ನೇ ಮರೆತಿದ್ದೆ ಅಲ್ಲ ಅಂತ ರಾಜನಿಗೆ ಜ್ಞಾನೋದಯವಾಗುತ್ತೆ. ಹಂಗೆ ನಮ್ಮ ಜೀವನದಲ್ಲೂ ಒಂದಿಷ್ಟು ಉಪಕಾರವನ್ನು ಬಯಸಿ ಬದುಕಬೇಕಲ್ಲ. ರಾಜ ತನ್ನ ಸಿಂಹಾಸನವನ್ನು ಮೂಳಿಗೆಯ ಮಾರಯ್ಯ ಧಿಕ್ಕರಿಸಿ ಬಂದು ಎಂಥ ಬದುಕನ್ನು ಕಟ್ಟಿಕೊಂಡ. ಆ ರಾಜ ತನ್ನ ಸಾಮ್ರಾಜ್ಯದಲ್ಲಿಯೇ ಅಲ್ಲೇ ರಾಜನಾಗಿ ಉಳಿದಿದ್ದರೆ ನಾವಿವತ್ತು ಮೂಳಿಗೆಯ ಮಾರಯ್ಯನ ಬಗ್ಗೆ ನಾನು ಹೇಳ್ತಿದ್ದಿಲ್ಲ, ನೀವು ಕೇಳ್ತಿದ್ದಿಲ್ಲ. ಯಾಕೆ ನಾನು ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀನಿ ಅಂತಂದರೆ ಅವನು ತ್ಯಾಗದ ಬದುಕನ್ನು ಬದುಕಿ ಹೋಗಿದ್ದಾನೆ. ಸಮಾಜ ತ್ಯಾಗಿಗಳನ್ನು ಮಾತ್ರ ನೆನೆಯುತ್ತದೆ, ಭೋಗಿಗಳನ್ನಲ್ಲ. ನಾವೊಂದಿಷ್ಟು ತ್ಯಾಗವನ್ನು ನಮ್ಮ ಜೀವನದಲ್ಲಿ ಮಾಡಬೇಕಾಗತ್ತೆ, ತ್ಯಾಗದ ಬದುಕನ್ನು ಸಾಗಿಸಬೇಕಾಗತ್ತೆ. ಎಂಥ ಮೌಳಿಗೆಯ ಮಾರಯ್ಯ ಸುಂದರವಾದ ನಿರ್ಕಳಂಕ ಮಲ್ಲಿಕಾರ್ಜುನ ಎನ್ನುವ ಅಂಕಿತ ನಾಮದಲ್ಲಿ ವಚನಗಳನ್ನು ರಚನೆ ಮಾಡ್ತಾನೆ. ಒಂದೊಂದು ವಚನಗಳು ಅತ್ಯದ್ಭುತವಾದ ವಚನಗಳು. ಅವಂಗ ಕನ್ನಡಾನ ಬರ್ತಿದ್ದಿಲ್ಲ. ಕನ್ನಡವನ್ನು ಬರದ ಒಬ್ಬ ಮೂಳಿಗೆಯ ಮಾರಯ್ಯ ಕರ್ನಾಟಕಕ್ಕೆ ಬಂದು ಕನ್ನಡವನ್ನು ಕಲಿತು ಕನ್ನಡದಲ್ಲಿ ಸುಂದರವಾದ ವಚನಗಳನ್ನು ರಚನೆ ಮಾಡುತ್ತಾನೆ. ಎಂಥ ಕಲಿಯುವ ಬಯಕೆ ಎಂಥದ್ದು, ಮಾಡಬೇಕೆನ್ನುವ ಬಯಕೆ ಎಂಥದ್ದು, ಮುಂದಿನ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಇಟ್ಟು ಹೋಗಬೇಕೆನ್ನುವ ಬಯಕೆ ಎಂಥದ್ದು. ಕನ್ನಡ ಭಾಷೆ ಎನ್ನುವುದೇ ಒಂದು ಅಪರೂಪದ ಭಾಷೆ. ಕನ್ನಡ ಭಾಷೆಯಷ್ಟು ಸುಂದರವಾದ ಭಾಷೆ ಮತ್ತೊಂದಿಲ್ಲ. ಬಹಳ ಸುಂದರವಾದ ಭಾಷೆ ಈ ಕನ್ನಡ ಭಾಷೆ. ಒಬ್ಬ ವಿದೇಶಿಯ ಕವಿ ಹೇಳ್ತಾನೆ, ವಿಲಿಯಂ ಕೇರ್ ಅನ್ನುವ ವಿದೇಶಿಯ ಕವಿ ಹೇಳ್ತಾನೆ, ಜಗತ್ತಿನ ಸುಂದರವಾದ ಭಾಷೆಗಳಲ್ಲಿ ಅಗ್ರಗಣ್ಯವಾಗಿ ನಿಲ್ಲಬಲ್ಲ ಭಾಷೆ ಕನ್ನಡ ಭಾಷೆ. ಕನ್ನಡದ ಸಾಹಿತ್ಯ ಸರ್ವಶ್ರೇಷ್ಠವಾದ ಸಾಹಿತ್ಯ. ಕನ್ನಡ ಭಾಷೆಯನ್ನು ಯಾರು ಕಲಿಯುತ್ತಾರೆಯೋ ಅವರು ಜಗತ್ತಿನ ಎಲ್ಲ ಭಾಷೆಗಳನ್ನು ಸರಳವಾಗಿ ಕಲಿಯುತ್ತಾರೆ ಅಂತ ವಿದೇಶಿಯ ಕವಿ ಕನ್ನಡದ ಭಾಷೆಯ ಬಗ್ಗೆ ಹೆಮ್ಮೆಯಿಂದ ಹೇಳ್ತಾನೆ. ನಮ್ಮ ಭಾಷೆಯ ಬಗ್ಗೆ ನಮಗೊಂದಿಷ್ಟು ಹೆಮ್ಮೆ ಇರಬೇಕಲ್ಲ, ನಮ್ಮ ಭಾಷೆಯ ಬಗ್ಗೆ ನಮಗೊಂದಿಷ್ಟು ಉತ್ಸಾಹ ಇರಬೇಕು. ಕನ್ನಡ ಶ್ರೇಷ್ಠವಾದ ಭಾಷೆ. ಕನ್ನಡ ಭಾಷೆಯಲ್ಲಿ ಅನೇಕರು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಕನ್ನಡ ಭಾಷೆಯಲ್ಲೇ ಅನೇಕ ಜನರು ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ. ಸರ್ವಶ್ರೇಷ್ಠವಾದ ಭಾಷೆ ಕನ್ನಡ ಭಾಷೆ. ಎಲ್ಲ ಶರಣರು ಕನ್ನಡವನ್ನು ಕಲಿತು ಕನ್ನಡದಲ್ಲಿ ವಚನಗಳನ್ನು ರಚನೆ ಮಾಡಿ ನಿಮಗೆಲ್ಲರಿಗೂ ನೀಡಿ ಹೋಗಿದ್ದಾರೆ. ಅಂಥ ವಚನಗಳನ್ನು ನಮ್ಮ ಮಕ್ಕಳಿಗೆ ಕಲಿಸ್ಬೇಕು, ಮುಂದಿನ ಪೀಳಿಗೆಗೆ ಕಲಿಸ್ಬೇಕು. ಯಾರ ಮಕ್ಕಳಿಗೆ ಇವತ್ತು ವಚನಗಳು ಬರೋದಿಲ್ಲ. ಎ ಫೋರ್ ಆ್ಯಪಲ್, ಬಿ ಫೋರ್ ಬಾಲ್ ಅನ್ನೋದು ಬಿಟ್ಟು ಏನೂ ಬರೋದಿಲ್ಲ ನಮ್ಮ ಮಕ್ಕಳಿಗೆ. ಒಂದಿಷ್ಟು ವಚನಗಳನ್ನು ಕಲಿಸೋದು ಯಾರ ಜವಾಬ್ದಾರಿ? ಅದು ತಂದೆ ತಾಯಿಗಳಾದವರ ನಮ್ಮ ಜವಾಬ್ದಾರಿಯಾಗಿದೆ. ಅದಕ್ಕೋಸ್ಕರ ನಮ್ಮ ಜವಾಬ್ದಾರಿಯನ್ನು ನಾವು ಯಾವುದೇ ಕಾರಣಕ್ಕೂ ಮರೆಯದೆ ನಿತ್ಯ ನಿರಂತರವಾಗಿ ನಮ್ಮ ಜವಾಬ್ದಾರಿಗಳನ್ನು ನಾವು ತಿಳಿದು ನಡಿಬೇಕು. ಒಂದಿಷ್ಟು ಸಮಾಜಕ್ಕೆ ಕೊಟ್ಟು ಹೋಗಬೇಕು. ಮಹಾಭಾರತದಲ್ಲಿ ವಿದುರ ಒಂದು ಮಾತು ಹೇಳ್ತಾನೆ. ವಿದುರ ಏನು ಹೇಳ್ತಾನೆ ಅಂತಂದರೆ, ಯಾವ ಹಸುಗಳು ಸರಳವಾಗಿ ಹಾಲನ್ನು ಕೊಡುವುದಿಲ್ಲವೋ ಆ ಹಸುಗಳು ಕಷ್ಟವನ್ನು ಅನುಭವಿಸಬೇಕಾಗತ್ತೆ, ತೊಂದರೆಯನ್ನು ಪಡಬೇಕಾಗತ್ತೆ, ಅನೇಕ ಪೆಟ್ಟುಗಳನ್ನು ತಿನ್ನಬೇಕಾಗುತ್ತದೆ. ಯಾವ ಹಸುಗಳು ಸರಳವಾಗಿ ಹಾಲನ್ನು ಕೊಡುತ್ತವೆಯೋ ಆ ಹಸುಗಳು ಮತ್ತೆ ಫಲವತ್ತಾದ ಆಹಾರವನ್ನು ಸ್ವೀಕಾರ ಮಾಡುತ್ತವೆ ಅಂತ ವಿದುರ ಮಹಾಭಾರತದಲ್ಲಿ ಹೇಳ್ತಾನೆ. ಮನುಷ್ಯರಾದವರು ನಾವು ಏನಾದರೂ ಸಮಾಜಕ್ಕೆ ಸರಳವಾಗಿ ನಮ್ಮ ಬಳಿಗೆ ಇರುವುದನ್ನು ಒಂದಿಷ್ಟು ಹಂಚಿಬಿಟ್ಟರೆ ಈ ಸಮಾಜ ನಮ್ಮನ್ನು ನೆನೆಯುತ್ತದೆ. ಆದರೆ ನಾವೇನು ಕೊಡದೆ ಹಾಗೆ ಹೋದರೆ ಸಮಾಜ ನಮ್ಮನ್ನು ಧಿಕ್ಕರಿಸುತ್ತದೆ, ಸಮಾಜ ನಮ್ಮನ್ನು ಶಿಕ್ಷಿಸುತ್ತದೆ. ಅದಕ್ಕೋಸ್ಕರ ಏನಾದರೂ ಸಮಾಜಕ್ಕೆ ಒಂದಿಷ್ಟು ಕೊಟ್ಟು ದಾನ ಧರ್ಮಗಳನ್ನು ಮಾಡಿ ಹೋಗುವಂಥವರು ನಾವೆಲ್ಲರೂ ಆಗೋಣ ಅಂತ ಹೇಳ್ತಾ ನನ್ನೆರಡು ತೊದಲು ನುಡಿಗಳನ್ನು ಎನ್ನ ಗುರುದೇವರ ಪವಿತ್ರ ಪಾದಗಳಿಗೆ ಅರ್ಪಿಸಿ ಎಲ್ಲರಿಗೂ ವಂದನೆಗಳು.